ಗೋವಾದಲ್ಲಿ 13 ಸ್ಥಾನಗಳನ್ನು ಗಿಟ್ಟಿಸಿರೋ ಬಿಜೆಪಿ ಗದ್ದುಗೆ ಏರುವುದು ಖಚಿತವಾಗಿದೆ. 10 ಸ್ವತಂತ್ರ ಅಭ್ಯರ್ಥಿಗಳ ಬೆಂಬಲದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಈಗಾಗಲೇ ಬಿಜೆಪಿ ರಕ್ಷಣಾ ಸಚಿವ ಮನೋಹರ್ ಪರಿಕರ್ರನ್ನ ಸಿಎಂ ಎಂದು ಘೋಷಣೆ ಮಾಡಿದೆ. ಇನ್ನು ರಾಜ್ಯಪಾಲೆ ಮೃದುಲಾ ಸಿನ್ಹಾ ಸರ್ಕಾರ ರಚನೆಗೆ ಪತ್ರ ಬರೆದು ಆಹ್ವಾನ ನೀಡಿದ್ದಾರೆ. 15 ದಿನಗಳ ಒಳಗಾಗಿ ಬಹುಮತ ಸಾಬೀತುಪಡಿಸುವಂತೆ ರಾಜ್ಯಪಾಲರು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪರಿಕರ್ ತವರಿಗೆ ಮರಳಿದ್ದು ಗುರುವಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನ್ಯೂಸ್ ಡೆಸ್ಕ್ನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್. ಗೋವಾದಲ್ಲಿ 13 ಸ್ಥಾನಗಳನ್ನು ಗೆದ್ದಿರುವಂತಹ ಬಿಜೆಪಿ ಇದೀಗ ಗದ್ದುಗೆ ಇರೋದು ಬಹುತೇಕ ಖಚಿತ ಆಗಿದೆ. ಮನೋಹರ್ ಪರಿಕರ್ ಸಿಎಂ ಆಗೋದು ಖಚಿತವಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಅವರು ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯಪಾಲರು ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ಸ್ ಏನಿದೆ? ಈಗಾಗಲೇ ಗೋವಾದಲ್ಲಿ 13 ಸ್ಥಾನಗಳನ್ನ ಗೆದ್ದಿರ್ತಕ್ಕಂತ ಬಿಜೆಪಿ ಸರ್ಕಾರ ರಚನೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಪಕ್ಷೇತರ ಶಾಸಕರಾಗಿರ್ಬೋದು, ಮತ್ತೆ ಇನ್ನಿರ್ತಕ್ಕಂಥ ಎಂಜಿಪಿ ಮತ್ತು ಜಿಎಸ್ಟಿ ಒಂದು ಪಕ್ಷಗಳಿಂದ ಒಂದು ಬೆಂಬಲವನ್ನ ಪಡೆದುಕೊಂಡು ಬಿಜೆಪಿ ಒಂದು ಗೌರ್ಮೆಂಟ್ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಮನೋಹರ್ ಪರಿಕರ್ ಕೂಡ ವಿದೇಶಾಂಗ ಸಚಿವರಿಗೆ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ರಕ್ಷಣಾ ಒಂದು ಸಚಿವಕ್ಕೆ ಒಂದು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆ ರಾಜೀನಾಮೆ ಕೊಟ್ಟು ಗೋವಾದಲ್ಲಿ ಬೀಡು ಬಿಟ್ಟಿರುವಂತ ಮನೋಹರ್ ಪರಿಕರ್ ಈಗಾಗಲೇ ಬುದ್ದಲ್ ಸಿನ್ಹಾ ರಾಜ್ಯಪಾಲ ಬುದ್ದಲ್ ಸಿನ್ಹಾ ಅವರು ಒಂದು ಆಹ್ವಾನ ನೀಡಿದ್ದಾರೆ. ಆಹ್ವಾನದ ಮೂಲಕ 15 ದಿನಗಳಲ್ಲಿ ಒಂದು ಬಹುಮತವನ್ನ ಸಾಬೀತು ಮಾಡಕ್ಕಾಗುತ್ತೆ. ಈಗಾಗಲೇ 10 ಪಕ್ಷೇತರ ಶಾಸಕರು ಮತ್ತು ಇತರ ಪಕ್ಷಗಳ ಶಾಸಕರ ಬೆಂಬಲ ಪಡೆದಿರ್ತಕ್ಕಂಥ ಮನೋಹರ್ ಪರಿಕರ್ ಅವರು ಈಗಾಗಲೇ ಮ್ಯಾಜಿಕ್ ನಂಬರ್ ಅಂತ ಹೇಳ್ತಾರೆ. ಗೋವಾದಲ್ಲಿ ಬೇಕಾಗಿರ್ತಕ್ಕಂಥದ್ದು ಸುಮಾರು 40 ಶಾಸನ ಕ್ಷೇತ್ರಗಳು ಇದ್ದಾವೆ. 40 ಕ್ಷೇತ್ರಗಳಲ್ಲಿ 21 ಸ್ಥಾನಗಳು ಬಿಜೆಪಿ ಕಡೆಗೆ ಬೆಂಬಲವಾಗಿರೋದ್ರಿಂದ ಇನ್ನು 17 ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಚನೆಗೆ ಮುಂದಾಗಬೇಕಿತ್ತು. ಆದ್ರೆ ಕಾಂಗ್ರೆಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನ ಇನ್ನು ಉಳಿತಕ್ಕಂಥ ಪಕ್ಷೇತರರು ಬೆಂಬಲ ನೀಡದ ಕಾರಣವಾಗಿ ಮನೋಹರ್ ಪರಿಕರ್ ಅವರೇ ಒಂದು ರಾಜಕೀಯದ ಒಂದು ಸಂಘಟನೆಯಲ್ಲಿ ಒಂದು ರಾಜಕೀಯ ಇದರಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಿ ಅಲ್ಲಿ ಒಂದು ಮತ್ತೆ ಸಿಎಂ ಸ್ಥಾನವನ್ನ ಹೊಂದಲಿದ್ದಾರೆ. ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಗುರುವಾರದಂದು ಮನೋಹರ್ ಪರಿಕರ್ ಅವರು ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಧನ್ಯವಾದ ಪ್ರದೀಪ್, ನಿಮ್ಮೆಲ್ಲ ಮಾಹಿತಿಗಾಗಿ.